ಸಮಸ್ಯೆ ನಿಮಗೆ ಇದನ್ನು ಸೇರಿ 3-4 ಸರ್ಕಾರ ಹಣವನ್ನು ನಮ್ಮ ತೆರಿಗೆಗಳನ್ನು ಅಭಿವೃದ್ಧಿಗೆ ಮತ್ತು ಫ್ಯಾಕ್ಟ್ರಿಗೆ ಕಿಲೋಮೀಟರ್ 50 ಕೋಟಿ ಬಂದಿದ್ದೀರಾ? ಆಗಲಿ ಸರ್, ಬಂದಿದ್ದೀರಾ. ಕಾರ್ಖಾನೆ ವಿಷಯದಲ್ಲಿ ನಮಗೆ ಫರ್ಮ್ ಎಫ್ಟಿ ಬೇಕು. ಎರಡನೇದು, ಈಗ ಏನು ಕಾಣ್ತಾ ಇದೆ ಕಾರ್ಖಾನೆ ಬಂದಿದ್ದಾರೆ. ಒಂದು ನಿಮಿಷ ನಾನು ಮಾತಾಡ್ಬಿಡ್ತೀನಿ, ಬಿಟ್ಟಿದ್ದನ್ನ ನೀವು ಮಾತಾಡ್ತಾರಲ್ಲ. ಕಾರ್ಖಾನೆ ಸರಿ ಹೋಗ್ಬೇಕು ಅಂತ ನೀವು ಇಷ್ಟೊಂದು ಶ್ರಮ ಪಟ್ಟು ಮನಸ್ಸು ಮಾಡಿ ತುಂಬ ಗೌರವ. ಆದರೆ ನಿಜವಾಗಿ ಕಾರ್ಖಾನೆ ಸ್ಥಿತಿಗತಿ ಬಗ್ಗೆ ನಿಮ್ಗೆ ಅರಿವಿಲ್ಲ ಸರ್. ನಮ್ಮ ಸಚಿವರಿಗೆ, ಶಾಸಕರುಗಳಿಗೆ, ಡಿ ಸಿ ಎಲ್ಲ ಗೊತ್ತಿದೆ. ಕಾರ್ಖಾನೆ ಒಳಗಿನ ವಿಷಯಗಳು ಮಾತ್ರ ಸರಿ ಹೋದರೆ ಮೇಲ್ನೋಟಕ್ಕೆ ಸರ್ಕಾರ ದುಡ್ಡು ಕೊಡ್ತು ನಾವು ಹೆಮ್ಮೆ ಪಡೋದಿಲ್ಲ. ಇಲ್ಲಿ ಆಡಳಿತದ ವ್ಯವಸ್ಥೆ ಸುಧಾರಿಸಬೇಕು, ಅಧಿಕಾರಿಗಳು ದಕ್ಷ ಅಧಿಕಾರಿ ಬರಬೇಕು. ಕಾರ್ಮಿಕರ ಸಮಸ್ಯೆ ಇದೆಯಲ್ಲ ಸರ್, ಕಾರ್ಮಿಕರ ಸಮಸ್ಯೆ ಅದು ಕೂಡ ಇಲ್ಲಿ ಬಹಳ ಒಳಗಡೆ ವಿಚಾರ. ಇರಲಿ, ನೀವು ಕೇಳಿಸ್ಕೊಳ್ಳಿ ಅಧ್ಯಕ್ಷ. ಆಮೇಲೆ ನಾವು ಹೇಳ್ತೀವಿ, ನೀವು ಕಾರ್ಮಿಕರದು, ರೈತರದು, ಕಬ್ಬಿಂದು ಸಕಾಲಕ್ಕೆ ಅರಿದೇ ಓದಿದ್ದು, ಜೂನ್ಗೆ ಪ್ರಾರಂಭ ಆಗದೆ ಓದಿದ್ರೆ ಎಲ್ಲ ಇದೊಳಗಿದೆ. ತಾವು ಅದಕ್ಕೆ ಕ್ರಮ ವಹಿಸಿ. ಇನ್ನೊಂದು, ಅಮ್ಯೂಸ್ಮೆಂಟ್ ಮಾರ್ಕ್ನ ಯಾಕೆ ಕೇಳಿದ್ವಿ? 2663 ಕೋಟಿನ ಯಾಕೆ ಕನ್ನಂಬಾಡಿ ಕಟ್ಟೆ ಹತ್ರ ತರಬೇಕು? ಅದೇನೇ ಯಾರೇ ಮಾಡಲಿ ಸರ್, ಬಂಡವಾಳ ಹೂಡೋರು ಯಾರಾದರೂ ಹೂಡ್ಲಿ, ಕೇಳಿದ್ವ ನಾವು? ಆಗೋದಿಲ್ಲ ಸರ್, ಯಾವ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಅಣೆಕಟ್ಟೆಯ ಭದ್ರತೆ ಬಗ್ಗೆ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಇಷ್ಟು ಕೋಟಿ ಹಣ ತಂದು ಕಟ್ಟೆ ಹತ್ರ ಯಾಕೆ ಹಾಕ್ಬೇಕು? ಕಾವೇರಿ ನದಿ ನೀರು ಎಲ್ಲಿವರೆಗೂ ಹರಿಯುತ್ತೆ? ಖಾಲಿ ಪ್ರದೇಶ ಎಲ್ಲಿದೆ ಅಭಿವೃದ್ಧಿ ಮಾಡಿ. ಆದ್ರೆ ಈ ಪಾರ್ಕ್ ನಂತ ವೈಭವೀಕೃತ ನಮ್ಮ ಯೋಜನೆ ಬೇಡ. ಆಮೇಲೆ 92 ಕೋಟಿ ಹಣದ ಕಾವೇರಿ ಆರತಿಯನ್ನೇ ಯಾರು ಧಾರ್ಮಿಕ ಚಿಂತನೆ ನಮಗೆ ಬೇಡ. ವೈಚಾರಿಕ ವೈಜ್ಞಾನಿಕ ಮುಖ್ಯಮಂತ್ರಿಗಳು ನಮ್ಮ ಮುಂದೆ ಇದ್ದಾರೆ ಅಂತ ನಾವು ಭಾವಿಸಿದ್ರೆ 92 ಕೋಟಿ ಕಾವೇರಿ ಆರತಿ ಮಾಡಿ ಜನ ಎಲ್ಲಾನು ಪೂಜೆ ಮಾಡಿ ಅಂತ ಹೇಳ್ತೀರಾ ಸರ್ ನೀವು? ಮೌಢ್ಯಕ್ಕೆ ನಾವು ವಿರೋಧ. ಬೆಂಗಳೂರಿನವರೇ ಕುಡಿಲೇಬೇಕಾರೆ ಅವರು ಕುಡಿಯೋ ನೀರಿಗೆ 6ನೇ ಹಂತಕ್ಕೆ ನಾವು ನೀರು ಕೊಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.